ದಿವಸ ಸರ್ಕಾರಿ ಉರ್ದು ಮತ್ತು ಆಂಗ್ಲ ಹಿರಿಯ ಪ್ರಾಥಮಿಕ ಶಾಲೆ ZH ಮೊಹಲ್ಲಾ ಈ ಶಾಲೆ ವತಿಯಿಂದ ಅಲ್ಲಿ ಓದುತ್ತಿರುವಂತಹ ಮಕ್ಕಳ ಮನೆಗೆ ನಾವೊಂದು ಪ್ರೋಗ್ರಾಮ್ ಮಾಡಿದ್ದೀವಿ. ಆ ಪ್ರೋಗ್ರಾಮ್ ಹೆಸರೇನೆಂದರೆ ಒಂದು ನಡೆ ಮಕ್ಕಳ ಕಡೆಗೆ ಅಂತ. ಏನು ಆ ಒಂದು ನಡೆ ಮಕ್ಕಳ ಕಡೆಗೆ ಅಂದರೆ ಅವರು ಏನು ಓದ್ತಾ ಇದ್ದಾರೆ, ಮನೆಯಲ್ಲಿ ಕೂತ್ಕೊಂಡು ಓದ್ತಾ ಇದ್ದಾರಾ ಇಲ್ವಾ, ಇಲ್ಲ ಸರಿಯಾಗಿ ಅವ್ರಿಗೆ ಓದಕ್ಕೆ ಒಂದು ಕಾರ್ನರ್ ಇದೆಯಾ ಇಲ್ವಾ, ಅವ್ರಿಗೆ ಸರಿಯಾದ ಸವಲತ್ತು ಸಿಗ್ತಾ ಇದೆಯಾ ಇಲ್ವಾ ಮನೆಗಳಲ್ಲಿ ಅಂತ ನಾವು ಚೆಕ್ ಮಾಡೋಕ್ಕೋಸ್ಕರ ಇವತ್ತು ಈ ಒಂದು ಕಾರ್ಯಕ್ರಮವನ್ನು ಸ್ಟಾರ್ಟ್ ಮಾಡಿದ್ದೀವಿ. ಯಾಕಂದರೆ ಮಕ್ಕಳಲ್ಲಿ ಶೈಕ್ಷಣಿಕ ಪ್ರಗತಿ ಹೆಚ್ಚಿಸಲು ಈ ಒಂದು ಕಾರ್ಯಕ್ರಮವನ್ನು ನಾವು ಸ್ಟಾರ್ಟ್ ಮಾಡಿದ್ದೀವಿ. ಇದರಿಂದ ಉಪಯೋಗ ಏನಪ್ಪ ಅಂದರೆ ಮಕ್ಕಳು ಆ ಒಂದು ಕಾರ್ನರಲ್ಲಿ ಕೂತ್ಕೊಂಡು ಓದೋದ್ರಿಂದ ಶಾಲೆಯಲ್ಲಿಯೂ ಮತ್ತು ಮನೆಯಲ್ಲಿ ಎರಡೂ ಕಡೆ ಓದೋದ್ರಿಂದ ಅವರಲ್ಲಿ ಶೈಕ್ಷಣಿಕ ಪ್ರಗತಿ ಹೆಚ್ಚಾಗುತ್ತೆ, ಮಕ್ಕಳಲ್ಲಿ ಒಳ್ಳೆ ವಿದ್ಯಾಭ್ಯಾಸ ಮೂಡುತ್ತೆ ಅಂತ ನಾವೊಂದು ಈ ಒಂದು ಕಾರ್ಯಕ್ರಮವನ್ನು ಸ್ಟಾರ್ಟ್ ಮಾಡಿದ್ದೀವಿ. ಇವತ್ತಿನ ದಿವಸ ಮೊದಲನೇ ಮನೆಗೆ ನಾವು ಇಲ್ಲಿ ಭೇಟಿ ನೀಡಿದ್ದೀವಿ. ಇವರು ಈ ಒಂದು ರೀಡಿಂಗ್ ಕಾರ್ನರ್ ಅಂತ ಹೇಳ್ಬಿಟ್ಟು ಈ ಒಂದು ಕಾರ್ನರನ್ನು ಮಾಡಿದ್ದಾರೆ. ಅಚ್ಚುಕಟ್ಟಾಗಿ ಬುಕ್ಸನ್ನು ಇಟ್ಕೊಂಡು ಪೆನ್ಸಿಲ್ಗೆ ಒಂದು ಡಬ್ಬ ಎಲ್ಲ ಅವರ ಒಂದು ಸ್ಕೂಲಲ್ಲಿ ಏನೆಲ್ಲ ಸಾಮಗ್ರಿಗಳಿರ್ತವೆ ಆ ಸಾಮಗ್ರಿಗಳಿಗೆ ಒಂದು ಕೋಣೆಯನ್ನು ತಯಾರು ಮಾಡಿದ್ದಾರೆ. ಅಲ್ಲೇ ಕೂತ್ಕೊಂಡು ಇವರು ಹೋಮ್ವರ್ಕು ಅವರ ತಂದೆ ಈ ಒಂದು ಕಾರ್ನರನ್ನು ತಯಾರು ಮಾಡಿಕೊಟ್ಟಿದ್ದಾರೆ. ಇದೇ ರೀತಿ ಪ್ರತಿಯೊಂದು ಮನೆಯಲ್ಲಿ ಕೂಡ ಈ ಒಂದು ಕಾರ್ನರನ್ನು ತಯಾರು ಮಾಡಬೇಕೆಂದು ನಾನು ಪೋಷಕರಲ್ಲಿ ಪ್ರಾರ್ಥನೆ ಮಾಡ್ತೇನೆ. ಅದೇ ರೀತಿ ಇವಾಗ ನೋಡಿ ಮಕ್ಕಳು ಇಲ್ಲಿ ಓದ್ತಾ ಇದ್ದಾರೆ. ಇವಾಗ ನಮ್ಮ ಕನ್ನಡ ಓದ್ತಾನೆ. ಇದೇ ತರ ಎಲ್ಲರೂ ಓದ್ತಾ ಇದ್ರೆ ಒಂದೊಂದು ಪೇಜ್ ಒಂದೊಂದು ದಿನ ಓದ್ತಾ ಇದ್ರೆ ಅವರಲ್ಲಿ ಓದುವ ಒಂದು ಆಸಕ್ತಿ ಜಾಸ್ತಿ ಆಗುತ್ತೆ, ಆಮೇಲೆ ಶೈಕ್ಷಣಿಕ ಪ್ರಗತಿನೂ ಜಾಸ್ತಿ ಆಗುತ್ತೆ. ಸೊ ಇವಾಗ ನಾವು ಓದುವಂತಹ ಒಂದು ಪದ್ಯವನ್ನು ನೋಡೋಣ, ಆ ಪದ್ಯವನ್ನು ವೀಕ್ಷಿಸೋಣ. ಓದಪ್ಪ ಸಾದ್. ವಿದ್ಯೋತ್ಸವ. ಜೋಗದ ಸಿರಿ ಬೆಳಕಿನಲ್ಲಿ ತೊಂಗನ ಬಳುಕಿನಲ್ಲಿ ಸಹಿಯಾಗಿ ಅಲೋಕರದ ಉತ್ತುಂಗದ ನಿರುಕ್ಕಿನಲ್ಲಿ ನಿತ್ಯ ಹರಿತ್ವನದ ದೇವಗಂಗಾ ನಿತ್ಯೋತ್ಸವ ತಾಯಿ ನಿತ್ಯೋತ್ಸವ ನಿನಗೆ ನಿತ್ಯೋತ್ಸವ ತಾಯಿ ನಿತ್ಯೋತ್ಸವ. ಸಾಕು. ಇವಾಗ ಇಲ್ಲಿ ನೋಡಿ ಇವರು ಒಂದು ಪದ್ಯವನ್ನು ಓದಿದ್ದಾರೆ. ಈ ಪದ್ಯ ಅವನು ಇದೇ ರೀತಿ ಒಂದು 2 ದಿನ 3 ದಿನ ಈ ತರ ಪ್ರಾಕ್ಟೀಸ್ ಮಾಡ್ತಾ ಇದ್ರೆ ಅವನಿಗೆ ಕರೆಕ್ಟಾಗಿ ಬಂದ್ಬಿಡುತ್ತೆ. ಪ್ರೊನೌನ್ಸಿಯೇಷನ್ ಸ್ವಲ್ಪ ಪ್ರಾಬ್ಲಮ್ ಇದೆ, ಅದೂ ಇವಾಗ ನಾವು ಸರಿಪಡಿಸ್ತೀವಿ ಅವನ ಹತ್ರ. ಯಾಕಂದ್ರೆ ನಾವು ಇಲ್ಲಿ ಬಂದು ಚೆಕ್ ಮಾಡ್ತಾ ಇದ್ವಿ ಏನ್ ಮಾಡ್ತಾ ಇದ್ದಾನೆ ಅವನಂತ ಹೇಳ್ಬಿಟ್ಟು. ಪ್ರೊನೌನ್ಸಿಯೇಷನ್ ಸ್ವಲ್ಪ ಪ್ರಾಬ್ಲಮ್ ಇದೆ, ಅದನ್ನ ನಾವು ಇವಾಗ ಅವನಿಗೆ ಹೇಳ್ಕೊಡ್ತೀವಿ ಯಾವ ತರ ಪ್ರೊನೌನ್ಸಿಯೇಷನ್ ಮಾಡಬೇಕು, ಯಾವ ತರ ಆ ಪದ್ಯವನ್ನು ಓದಬೇಕು ಅನ್ನೋದು ನಾವು ಇವತ್ತು ಇಲ್ಲಿ ಹೇಳ್ಕೊಡ್ತೀವಿ. ಅದೇ ರೀತಿ ಅವನು ಇಲ್ಲಿ ಓದ್ಕೊಂಡು ಶಾಲೆಯಲ್ಲಿ ಬಂದು ಹೇಳಿದ್ರೆ ಅವನಲ್ಲಿ ಪ್ರಗತಿ ಜಾಸ್ತಿ ಆಗುತ್ತೆ. ಸೊ ಈ ಕಾರ್ಯಕ್ರಮದ ಉದ್ದೇಶ ಇಷ್ಟೇ. ಕಟ್ಕರು.